ತಂದೆ ದೇವರು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಅಪ್ಪ. ಈ ಆಂಟಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವರ ತಲೆಯಿಂದ ಪಾದದವರೆಗೆ ದೈವಿಕ ಸೌಖ್ಯ ಪ್ರಕಟ ಆಗಲಿ. ಥ್ರೋಟಲ್ಲಿ ಇನ್ಫೆಕ್ಷನ್ ಉಂಟು ಮಾಡುವ ರೋಗಾತ್ಮ ಶಕ್ತಿ ಈಗಲೇ ಗದರಿಸ್ತಾ ಇದ್ದಾನೆ. ಇವರು ಥ್ರೋಟ್ ಮೇಲೆ ಓಡ ದುರಾತ್ಮನ ಬಲ ಅಡಿಯಲಿ. ವಿಮೋಚನ ಕಾಂಡ 23, 25, 27 ವಾಕ್ಯ ಹೇಳ್ತದೆ, ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವೆನು, ನಿಮಗೆ ಆರೋಗ್ಯವನ್ನು ಕೊಡುವೆನೆಂಬುದಾಗಿ ವಾಗ್ದಾನ ಮಾಡಿದಿ. ಅದು ಮಾತ್ರವಲ್ಲದೆ ಧರ್ಮೋಪದೇಶಕಾಂಡ 7, 14ನೇ ವಾಕ್ಯ, ಐಗುಪ್ತಲ್ಲಿ ಉಂಟಾದ ಯಾವ ವ್ಯಾಧಿ ನಿಮ್ಮ ಮೇಲೆ ಉಂಟಾಗದಂತೆ ನಾನು ಕಾಪಾಡ್ತೇನೆ ಅಂತ ಹೇಳಿದ್ಯಪ್ಪ. ಈಗಲೇ 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 ಥ್ರೋಟಲ್ಲಿ ತಡೆಯುಂಟು ಮಾಡುವಂತ, ತಿನ್ನುವಾಗ ತಡೆಯುಂಟು ಮಾಡುವ ಸೈತಾನಿಕ ಶಕ್ತಿ, ಆ ರೋಗದ ಶಕ್ತಿ ಬಿಟ್ಟು ಹೋಗಲಿ. ಫ್ರೀ ಆಗಲಿ, ಥ್ರೋಟ್ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಸೌಖ್ಯ ರಿಲೀಸ್ ಮಾಡ್ತೇನೆ. ಥ್ರೋಟ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ನನ್ನ ಹೆಸರು ಉಷಾ ಮೋಹನ್ ಪರ್ಕಳ. ನನಗೆ 5-6 ಮಂತ್ಸಿನಿಂದ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇತ್ತು. ಥ್ರೋಟ್ ಇನ್ಫೆಕ್ಷನ್, ಸರಿಯಾಗಿ ನುಂಗ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ನುಂಗ್ಲಿಕ್ಕೆ ಆದರೆ ಒಂಥರ ಸ್ಟಕ್ ಆದಾಗೆ ಥ್ರೋಟಲ್ಲಿ. ಸೊ ನಾನು ಬೆಸ್ಸೆಡ ಹೀಲಿಂಗ್ ಪ್ರೇಯರಿಗೆ ಬಂದಿದ್ದೆ, ಶಂಕರ್ಪುರ DGM ಬೆಥೆಲ್ ಚರ್ಚ್. ಪಾಸ್ಟರ್ ಸುನಿಲ್ ಡಿಸೋಜಾ ಅವರ ಚರ್ಚ್. ಸೊ ಪಾಸ್ಟರ್ ಸುನಿಲ್ ಸರ್ವಿಸ್ ಮುಗಿದ ಮೇಲೆ ಯಾರಿಗೆ ಪ್ರೇಯರ್ ಬೇಕು ಸೌಖ್ಯಕ್ಕಾಗಿ ಅಂತ ಕೇಳಿದಾಗ ನಾನು ಹೋಗಿ ನನ್ನದು ಪ್ರಾಬ್ಲಮ್ಸ್ ಹೀಗೆ ಹೇಳಿದೆ. ಅವರು ನನಗೋಸ್ಕರ ಪ್ರೇಯರ್ ಮಾಡಿದರು. ಆಮೇಲೆ ಹೇಳಿದರು, ಚೆಕ್ ಮಾಡಿ ಮನೆಗೆ ಹೋಗಿ ನಿಮ್ಗೆ ಏನಾದರೂ ಇದು ಕಂಡ್ರೆ, ಸೌಖ್ಯ ಕಂಡ್ರೆ ನಮಗೆ ಹೇಳಿ ಅಂತ. ಹಾಗೆ ನಾವು ಮನೆಗೆ ಬಂದೆವು. ನೆಕ್ಸ್ಟ್ ಡೇಯಿಂದ ನನಗೇನು ಪ್ರಾಬ್ಲಮ್ ಆಗಲಿಲ್ಲ, ಕಂಪ್ಲೀಟ್ ಹೀಲ್ ಆಗಿತ್ತು. ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಸ್ಟರ್ ಸುನಿಲ್ ಅವರಿಗೆ ತುಂಬ ಥ್ಯಾಂಕ್ಸ್ ಫಾರ್ ದ ಪ್ರೇಯರ್. ಥ್ಯಾಂಕ್ ಯು ಸೋ ಮಚ್.